ಜೊತೆಗೆ ಈ ಆರ್ಡರ್ಗಳೆಲ್ಲ ಕ್ಯಾನ್ಸಲ್ ಆದಾಗ ಈ ಅಮೌಂಟು ನಾವು ಡೆಲಿವರಿ ಕೊಟ್ಟಿರುವಂತಹ ಫುಡ್ ಏನಿದೆ ಅದಷ್ಟು ಪೇಮೆಂಟ್ ಆಗಿರುತ್ತೆ ಆ ವೀಕೆಂಡಲ್ಲಿ ಅವನು ಕಟ್ ಮಾಡ್ಕೊಳ್ತಾ ಇದ್ದಾನೆ. ನೋಡಿ, ಸ್ಟಾರ್ಟಿಂಗಲ್ಲಿ ನನಗೆ ಝೊಮೊಟೊ ತುಂಬ ಇಷ್ಟ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರೆಸ್ಟೋರೆಂಟ್ ಆ್ಯಂಡ್ ಝೊಮೊಟೊ ಇಬ್ಬರ ಮಧ್ಯೆ ನಡೀತಾ ಇರೋಂತಹ ಬಿಸ್ನೆಸ್, ಜೊತೆಗೆ ಝೊಮೊಟೊ ಕಡೆಯಿಂದ ನಮಗೆ ಆಗ್ತಾ ಇರುವಂತಹ ಲಾಸ್, ಮತ್ತು ನಾವು ಕಸ್ಟಮರ್ಗಳಿಗೆ ನಾವು ರೀಚ್ ಆಗೋದು ಲಾಟ್ ಆಫ್ ರೀತಿಲಿದ್ದರೂ ಕೂಡ ಇಲ್ಲಿ ನಾವು ಝೊಮೊಟೊನ ಆಪ್ಷನಬಲ್ ಆಗಿ ಅಥವಾ ಆಗಿರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಪರ್ಪಸ್ಸಿಗಾದರೂ ಆಗಿರ್ಬೋದು, ಅಥವಾ ನಾವು ಕೆಲವೊಂದು ಕಸ್ಟಮರ್ಗಳನ್ನ ರೀಚ್ ಆಗಲಿಕ್ಕಾದರೂ ಆಗಿರ್ಬೋದು, ನಾವು ಝೊಮೊಟೊನ ತೊಗೊಂಡಿದ್ದೀವಿ. ನೋಡಿ, ಇವತ್ತು ನಾನು ಎಲ್ಲ ಹೋಟೆಲ್ ಮತ್ತು ಹೋಟೆಲ್ ಓನರ್ಗಳಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಾನು ಇವತ್ತು ಝೊಮೊಟೊ ಕಡೆಯಿಂದ ಆಗ್ತಾ ಇರುವಂತಹ ಲಾಸ್, ನಮಗೆ ಆಗುವಂತಹ ನಷ್ಟ ಏನಿದೆ, ನಾನು ಇದ್ರ ಬಗ್ಗೆ ಇವತ್ತು ನಾನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ಮ ರೆಸ್ಟೋರೆಂಟಲ್ಲಿ ಈ ಥರ ಲಾಸ್ ಆಗ್ತಾ ಇದ್ದರೆ ಇದಕ್ಕೆ ಯಾವುದೇ ರೀತಿಯ ಅವರು ರೆಸ್ಪಾನ್ಸಿಬಲ್ ಇಲ್ಲ ಅಂದರೆ ನಾವು ಝೊಮೊಟೊನ ಯೂಸ್ ಮಾಡೋದು ಸರಿನಾ ಅಥವಾ ತಪ್ಪ? ಜೊತೆಗೆ ಈ ಝೊಮೊಟೊಯಿಂದ ಇವರು ನಮಗೆ ಕಸ್ಟಮರ್ಸ್ಗಳನ್ನ ತಂದು ಕೊಟ್ಟಿರ್ಬೋದು, ಹಾಗಂತ ನಾವು ತುಂಬ ಇದರಿಂದ ಲಾಸ್ ಮಾಡಿಕೊಂಡು ನಾವು ಝೊಮೊಟೊಗೆ ಫುಡ್ಡನ್ನ ಕೊಡುವಂಥದ್ದು ಯಾವುದೇ ರೀತಿಯಲ್ಲೂ ಸರಿ ಇಲ್ಲ. ಇದು ನನ್ನ ಕಡೆಯಿಂದ ಆಗ್ತಾ ಇರುವಂತಹ ಒಂದು ವಾದ. ಅದ್ರ ಒಂದು ಹೋಟೆಲ್ ನಾವು ಓಪನ್ ಮಾಡಬೇಕಾದ್ರೆ ಅವರು ಹಾಕುವಂತಹ ಬಂಡವಾಳ, ಜೊತೆಗೆ ಅವರು ಕಸ್ಟಮರ್ಗಳನ್ನ ರೀಚ್ ಆಗೋ ಲೆವೆಲ್ಲು, ಮತ್ತು ಅವರು ಒಳ್ಳೆ ಕ್ವಾಲಿಟಿ ಫುಡ್ ಕೂಡ ಕೊಡೋಕ್ಕೆ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ. ಇದುಗಳ ಮಧ್ಯೆ ಅವರು ಕಸ್ಟಮರ್ನ ಆಲ್ರೆಡಿ ಅವರು ಶಾಪಲ್ಲೇ ತುಂಬ ಜನ ಕಸ್ಟಮರ್ನ ಅವರು ಪಿಕಪ್ ಮಾಡಿರ್ತಾರೆ. ಬಟ್ ಇದ್ರ ಜೊತೆ ಒಂದು ಝೊಮೊಟೊ ಆ್ಯಪ್ನ ಡೌನ್ಲೋಡ್ ಮಾಡಿದಾಗ ಎಲ್ಲೋ ಕೂತ್ಕೊಂಡು ಅಂದರೆ ಮೀನ್ಸ್ ಪಾರ್ಟಿ ಹಾಲಲ್ಲಾಗಿರ್ಬೋದು, ವರ್ಕಿಂಗ್ ಪ್ಲೇಸಲ್ಲಾಗಿರ್ಬೋದು, ಅಥವಾ ಮನೇಲಾಗಿರ್ಬೋದು, ಅಥವಾ ಇವತ್ತು ಹಾಲಿಡೇ ಅಂದಾಗ ನಮಗೆ ತುಂಬ ಝೊಮೊಟೊ ಆರ್ಡ್ರುಗಳು ಬಂದಾಗ ಅದನ್ನು ಪಿಕಪ್ ಮಾಡಿಬಿಟ್ಟು ಅದನ್ನು ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಈ ಝೊಮೊಟೊನ ಒಂದು ಆ್ಯಡ್ ಆನ್ ಮಾಡ್ಕೊಂಡಿರ್ತಾರೆ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ. ಇದು ಇವತ್ತಿನ ಮಟ್ಟಿಗೆ ಏನಾಗಿದೆ, ಓಕೆ ಗುಡ್, ನನಗೂ ಖುಷಿ ಇದೆ. ಜೊತೆಗೆ ಇದಕ್ಕೆ ನಾವು ಝೊಮೊಟೊ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಹೋಟೆಲ್ ಓನರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಝೊಮೊಟೊಗೆ ಸಬ್ಮಿಟ್ ಮಾಡಿರ್ತಾರೆ. ಯಾವ ಥರ ಅಂದರೆ ಒಂದು ಫುಡ್ ಲೈಸೆನ್ಸ್ ಆಗಿರ್ಬೋದು, ಅಂಗಡಿ ಲೈಸೆನ್ಸ್ ಆಗಿರ್ಬೋದು, ಮತ್ತು ಕೆಲವೊಂದೊಂದು ರೆಸ್ಟ್ರಿಕ್ಷನ್ಸ್ಗಳಿರುತ್ತೆ, ಅದನ್ನೆಲ್ಲ ಪೇ ಮಾಡಿ, ಮತ್ತು ಝೊಮೊಟೊ ಆ್ಯಪ್ಗೂ ಕೂಡ ಪೇ ಮಾಡಿಬಿಟ್ಟು ಒಬ್ಬ ಹೋಟೆಲ್ ಓನರು ಒಂದು ಝೊಮೊಟೊನ ಹೋಟೆಲ್ಗೆ ಟೈಅಪ್ ಮಾಡಿರ್ತಾನೆ. ಸೊ ಇದಿಷ್ಟು ಕಷ್ಟನ ಅವ್ನು ಪಟ್ಟಿರ್ತಾನೆ, ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಪಟ್ಟಿದ ನಂತರ ಕೆಲವೊಂದು ಟೈಮು ವೀಕೆಂಡು ಮತ್ತು ಸಮ್ಮರ್ ಹಾಲಿಡೇ ಈ ಟೈಮಲ್ಲಿ, ಮತ್ತು ಜೊತೆಗೆ ಫೆಸ್ಟಿವಲ್ ಟೈಮಲ್ಲಿ ತುಂಬ ಆರ್ಡರ್ಗಳು ಬರುತ್ತೆ. ಯಾಕೆಂದರೆ ಮನೇಲಿ ಯಾರೂ ಫುಡ್ ಮಾಡಲ್ಲ, ಮತ್ತು ಜೊತೆಗೆ ಆಫೀಸಿಗೆ ಹೋಗುವಂಥ ಕೆಲವೊಂದು ಪರ್ಸನ್ಸ್ಗಳು ಈ ಫುಡ್ಡನ್ನು ಆರ್ಡರ್ ಮಾಡಿ ಡೆಲಿವರಿ ತೊಗೊಳ್ತಾರೆ. ಇದಿಷ್ಟುಗಳ ಮಧ್ಯೆ ರೆಸ್ಟೋರೆಂಟ್ಗೆ ಹೇಗೆ ಲಾಸ್ ಆಗ್ತಾಯಿದೆ, ಓನರು ಹೇಗೆ ಬರ್ಡನ್ ಆಗ್ತಿದ್ದಾರೆ ಅನ್ನೋದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನನಗೆ ಲಾಸ್ ಆಗಿರುವಂತಹ ಅಮೌಂಟ್ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫ್ರೆಂಡ್ಸ್, ನಾನು ಹೇಳ್ತಿರುವುದು ಸರಿನೋ ತಪ್ಪೋ ನೀವೇ ಜಡ್ಜ್ ಮಾಡಿ. ಜಡ್ಜ್ ಮಾಡೋಕ್ಕಿಂತ ಮುಂಚೆ ಇದು ಲಾಸೇ ನನ್ನ ಪ್ರಕಾರ. ಕಸ್ಟಮರ್ಗೆ ಇಲ್ಲಿ ಫುಡ್ಡನ್ನು ನಾವು ಹೋಟೆಲಿಂದ ಝೊಮೊಟೊಗೆ ನಾವು ಟೈಅಪ್ ಆದಾಗ ಅವರು ಏನು ಆರ್ಡ್ರ್ ಮಾಡಿರ್ತಾರೆ ಆ ಮೆನುಲಿ ನಾವು ಕೊಡಬೇಕಾಗತ್ತೆ. ಸೊ ಇಷ್ಟುಗಳ ಮಧ್ಯೆ ಇವತ್ತಿನ ದಿನಗಳಲ್ಲಿ ಏನೀಗ ಒಂದು 7 ಮಂತ್ ಅರೌಂಡ್ 5 ಮಂತ್ಸಿಂದ ಇದು ಲಾಸ್ ನಡೀತಾ ಇದೆ. ಹೇಗೆ ಅಂದರೆ ಕಸ್ಟಮರು ಫುಡ್ಡನ್ನು ಆರ್ಡರ್ ಹಾಕಿದಾಗ ನಮ್ಮದು ಆನ್ ಇದ್ದಾಗ, ಇದು ಈಗ ರೀಸೆಂಟಾಗಿ ತಂದಿರುವಂತಹ ರೂಲ್ಸ್ಗಳಾಗಿದೆ ಇವ್ರದ್ದು. ಇದರಿಂದ ಏನು ರೆಸ್ಟೋರೆಂಟ್ಗಳಿಗೆ ಉದ್ಧಾರ ಅಂತೂ ನಿಜವಾಗ್ಲೂ ಆಗಲ್ಲ. ಇದು ನೀಟಾಗಿ ಉದ್ಧಾರ ಆಗ್ತಾ ಇರೋದು ಝೊಮೊಟೊ ಆ್ಯಪ್ನ ಕ್ರಿಯೇಟ್ ಮಾಡಿರೋನು. ಅವ್ನು ಚೆನ್ನಾಗಿ ಅವ್ನ ಕಂಪ್ನಿನ ಬಿಲ್ಡ್ ಮಾಡ್ತಾ ಇದ್ದಾನೆ. ನನಗನ್ಸಿರೋ ಮಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಝೊಮೊಟೊನ ಯೂಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಯಾಕೆ ಅಂದರೆ ನಾವು ಝೊಮೊಟೊದಲ್ಲಿ ಫುಡ್ಡನ್ನ ಕೊಡಬೇಕಾದ್ರೆ ಅವನಿಗೆ ಕಮಿಷನ್ ಕೊಡ್ತೀವಿ. ಜೊತೆಗೆ ಫುಡ್ಡು ಏನಾದರೂ ನಮ್ಮ ಕಡೆಯಿಂದ ಕೊಡೋಕ್ಕಾಗದೇ ಇದ್ದಾಗ ಈಗ ರೀಸೆಂಟಾಗಿ ಅವನು ರೂಲ್ ಮಾಡಿರೋದೇನೆಂದರೆ ಒಂದು ಆರ್ಡರ್ಗೆ 10 ರೂಪೀಸನ್ನು ಕಟ್ ಮಾಡ್ತಾ ಇದ್ದಾನೆ. ಇದು ಯಾವ ಥರ ಕಟ್ ಆಗುತ್ತೆ? ಎವ್ರಿ ವೀಕು ನಮಗೆ ವೆಡ್ನೆಸ್ಡೇ ನಮಗೆ ಪೇಮೆಂಟ್ ಆಗುತ್ತೆ. ಇದರಲ್ಲಿ ನಾವು ಒಂದು ವೀಕಲ್ಲಿ ಏನು ಫುಡ್ ಕೊಟ್ಟಿದ್ದೀವಿ, ಈಗ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಪೇಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ. ಇದರಲ್ಲಿ ನಾವು 18% ಸಮಥಿಂಗ್ ಏನೋ ಅವರಿಗೆ ಪ್ಲಸ್ ಟ್ಯಾಕ್ಸು, GST, ಆಮೇಲೆ ಪ್ರತಿಯೊಂದೂ ಅವರಿಗೆ ಅವರ ಕಮಿಷನ್ ಏನಿದೆ ಅದಷ್ಟು ಮುರ್ಕೊಳ್ತಾರೆ.
ಮುರ್ಕೊಂಡು ನಮಗೆ ಒಂದು ಫುಡ್ಡಿಗೆ ಸಿಗೋದು ಕೇವಲ 40 ರೂಪಾಯಿ. ಈಗ ಫಾರ್ ಎಕ್ಸಾಂಪಲ್ ಒಂದು 70 ರೂಪೀಸ್ ಫುಡ್ಡು ಝೊಮೊಟೋದಲ್ಲಿ ಇದು ಶೋ ಆಗ್ತಾಯಿದೆ ಅಂದರೆ ನಮಗೆ ಸಿಗೋದು ಅವ್ರದ್ದು ಏನೋ 16% ಕಟ್ಟಾಗಿ ಜೊತೆಗೆ GST ಕಟ್ಟಾಗಿ ನಮಗೆ ಸಿಗೋದು ನನಗೆ ಗೊತ್ತಿರೋ ಪ್ರಕಾರ 45 ರೂಪಾಯಿ ಅಷ್ಟೇ ರೆಸ್ಟೋರೆಂಟಿಗೆ ಸಿಗೋದು. ಹೈಯರ್ ಎಂಡ್ ಅಂದರೆ 100, 150 ಈ ಥರದ್ದೆಲ್ಲ ಹೋದಾಗ ಒಂದು 100 ರೂಪಾಯಿ ಕೆಲವೊಂದು ರೆಸ್ಟೋರೆಂಟ್ ಅಂದರೆ ಆ ಫುಡ್ಡಿಗೆ ಅಷ್ಟು ವ್ಯಾಲ್ಯೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೋಟಿ ಕರಿ ಮತ್ತು ದಾಲ್, ಆಮೇಲೆ ಪನ್ನೀರ್ ಮಸಾಲ, ಪನ್ನೀರ್ ಟಿಕ್ಕಿ, ಈ ಥರ ಕಾಸ್ಟ್ಲಿ ಐಟಮ್ಗಳಿಗೆ ಅವರಿಗೆ ಜಾಸ್ತಿ ಸಿಗುತ್ತೆ. ಈಗ ನಾರ್ಮಲಾಗಿ ನಡೆಸ್ತಿರೋಂತಹ ರೆಸ್ಟೋರೆಂಟ್ಗಳಿಗೆ ಏನು ಬರ್ಡನ್ ಆಗ್ತಿದೆ ಅಂದರೆ ದೊಡ್ಡವರಿಗೂ ಆಗ್ತಿದೆ, ಇದನ್ನು ಚೆಕ್ ಮಾಡ್ಕೊಂಡಿದ್ದಾರೆ, ಇಲ್ಲ ನನಗೆ ಗೊತ್ತಿಲ್ಲ, 100 ರೂಪಾಯಿ ಬರ್ಡನ್ ಆಗುತ್ತೆ. ಈಗ ನೋಡಿ ಆಲ್ರೆಡಿ ನಾವು ಒಂದು ಕಸ್ಟಮರ್ನ ಕಳ್ಕೊಂಡ್ವಿ, ಅದು ಕೂಡ ಬರ್ಡನು. ನಮ್ಮ ಬಿಸಿನೆಸ್ ಏನಿದೆ ಆ ಟೈಮಲ್ಲಿ ಫುಡ್ನ ಕೊಡೋಕ್ಕಾಗಿಲ್ಲ, ಅದರಿಂದ ಒಂದು ಬರ್ಡನ್ ಆಗುತ್ತೆ. ಥರ್ಡ್ ಒನ್ನು, ನಾವು ಫುಡ್ಡೇ ಕೊಡೋದಲ್ಲೇ ನಮಗೆ ಪೇಮೆಂಟೇ ಆಗ್ದಲೆ ಯಾವುದೇ ರೀತಿಲೂ ನಾವು ಒಂದು ಝೊಮೊಟೋಗೆ ನಾವು ಪೇಮೆಂಟು ಕೊಡೋದ್ರಲ್ಲಿ ಏನು ಅರ್ಥ ಇದೆ, ಅವ್ನು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಸೊ ನಾನು ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ನಾನು ರೆಡಿ ಇಲ್ಲ. ಇದನ್ನು ಬೇರೆ ರೀತಿಲಿ ಆ್ಯಕ್ಷನ್ ತೊಗೋಬೇಕು. ಇದನ್ನು ಯಾವುದೇ ರೀತಿಲಿ ಅವ್ನು ಮಾಡೋ ರೂಲ್ ಇಲ್ಲ. ಅವ್ನು ಯಾವನ್ ಮಾಡೋಕ್ಕೆ ಫಸ್ಟ್ ಆಫ್ ಆಲಾಗೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಇದನ್ನು ಮಾಡೋ ಬದಲು ಝೊಮೊಟೋನೇ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಬೆಟರ್ ಅಲ್ಲ. ಈಗ ಒಂದು ತಾಲೂಕು ಅಥವಾ ಒಂದು ಜಿಲ್ಲಾದಲ್ಲಿ ಎಷ್ಟು ರೆಸ್ಟೋರೆಂಟ್ಗಳಿದೆ, ಎಷ್ಟು ರೆವಿನ್ಯೂ ಇದೆ, ಅವನ್ನೆಲ್ಲ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಒಂದು ಝೊಮೊಟೊ ಆ್ಯಪ್ನ ಡೌನ್ಲೋಡ್ ಮಾಡಿರ್ತಾನೆ, ಅಂದರೆ ನಮಗೆ ಅಥಾರಿಟಿ ಕೊಟ್ಟಿರ್ತಾನೆ. ಇದೆಲ್ಲ ಇದ್ದಾಗ ನನ್ನ ಪ್ರಕಾರ ದೊಡ್ಡ ರೆಸ್ಟೋರೆಂಟ್ಗಳಿಗೂ ನಮಗಿಂತ ಜಾಸ್ತಿ ಬರ್ಡನ್ ಆಗ್ತಿದೆ. ಬಟ್ ನಾನು ಈ ವೀಕಲ್ಲಿ ನಾನು ಜಾಸ್ತಿ ಆರ್ಡರ್ಗಳನ್ನ ನಾನು ಡೆಲಿವರಿ ಕೊಟ್ಟಿಲ್ಲ. ಕೇವಲ ಒಂದು 1000, 1200, 700 ಚಿಲ್ಲರಲ್ಲಿ ನಾನು ಕೊಟ್ಟಿರ್ಬೋದು. ಯಾಕೆಂದರೆ ನಮ್ಮ ಹೋಟೆಲಲ್ಲಿ ಬ್ಯುಸಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಬ್ಯುಸಿ ಇದ್ದಾಗ ಆರ್ಡರ್ಗಳನ್ನ ತೊಗೊಂಡಿಲ್ಲ. ಆ ಟೈಮಲ್ಲಿ ಆಗಿರುವಂತಹ ರಿಜೆಕ್ಟ್ ಆರ್ಡರ್ಗಳು ಏನಾಗಿರುತ್ತೆ, ಸೊ ಅಲ್ಲಿ ಅವರು ಒಂದೊಂದು ಆರ್ಡರ್ಗೆ 10 ರೂಪೀಸ್ ಕಟ್ ಮಾಡಿರೋ ಅರೌಂಡ್ ನಂದು ಈ ಮಂತು 450 ರೂಪೀಸ್ ನನಗೆ ಝೊಮೊಟೋದಲ್ಲಿ ಕಟ್ಟಾಗಿದೆ. ನಾವು ಬರುವಂತಹ ಪ್ರತಿಯೊಂದು ಆರ್ಡರ್ನು ಪಿನ್ ಟು ಪಿನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟೈಮಲ್ಲಿ ನಮಗೆ ಆಗಲ್ಲ. ಅದು ನಮ್ಮ ಪ್ರಾಬ್ಲಮ್. ಇವನು ಯಾವನು ನಮಗೆ ಈ ಝೊಮೊಟೋದಲ್ಲಿ ಆರ್ಡರ್ಗಳಿಗೆ ನಮಗೆ ಪೆನಾಲ್ಟಿ ಹಾಕೋಕ್ಕೆ? ಸೊ ಇದು ಹಾಕೋದ್ರಿಂದ ಏನು ಯೂಸ್ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಬೇರೆ ರೀತಿಲಿ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡೋಕ್ಕೆ ಈ ಒಂದು ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಬೇಕು. ಅದು ಸೊಲ್ಯೂಷನ್ ಸಿಗೋ ತನಕ ದಯವಿಟ್ಟು ಯಾರೂ ಕೂಡ ಝೊಮೊಟೋನ ಯೂಸ್ ಮಾಡಬೇಡಿ ಪ್ಲೀಸ್. ಜೊತೆಗೆ ನೋಡಿ, ಒಂದು ರೆಸ್ಟೋರೆಂಟು ಅಥವಾ ಒಂದು ಹೋಟೆಲ್ ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟ್ರಗಲ್ ಏನು ಅಂತ. 10 ರೂಪಾಯಿನೂ ಕೂಡ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಯಾವೆಲ್ಲ ರೆಸ್ಟೋರೆಂಟ್ಗಳಿಗೆ ಈ ಥರ ನಮಗೆ ಲಾಸ್ ಆಗ್ತಾ ಇದೆ, ಝೊಮೊಟೊ ಚೆನ್ನಾಗಿ ಉದ್ಧಾರ ಆಗ್ತಾ ಇದೆ. ನನ್ನ ಒಂದು ಏನು ಅಂದರೆ ನನ್ನ ವಾದ ಏನಂದರೆ, ನಾವು ಫುಡ್ಡೇ ಕೊಡ್ದಲೆ ಸೊ ನಾವು ಝೊಮೊಟೊ ಆ್ಯಪ್ಗೆ ಕಮಿಷನ್ನು ಕೊಟ್ಟು ನಾವು ಏನು ಒಂದು ಆರ್ಡರ್ ಕಡೆಯಿಂದ ನಮಗೂ ಕೂಡ ಲಾಸ್ ಆಗಿರುತ್ತೆ. ನಾವು ಅವನಿಗೆ ಎಕ್ಸ್ಟ್ರಾ ಪೇ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಅದರಲ್ಲೂ ನಮಗೆ ಬರುವಂಥ ಪೇಮೆಂಟಲ್ಲೇ ಅವನು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು. ಆರ್ಡರ್ ಕ್ಯಾನ್ಸಲ್ ಆದರೆ ಅದು ನಮ್ಮ ಪ್ರಾಬ್ಲಮ್ಮು, ಅದು ಅವ್ನ ಪ್ರಾಬ್ಲಮ್ ಅಲ್ಲ. ಏನು ಫುಡ್ ಡೆಲಿವರಿ ಆಗುತ್ತೆ ಅದಕ್ಕೆ ಅವನು ಎಷ್ಟು ಕಮಿಷನ್ ತೊಗೋಬೇಕು ಅವನು ನೀಟಾಗಿ ತೊಗೊತಾ ಇದ್ದಾನೆ. ಇದ್ರ ನೆಕ್ಸ್ಟು ಅವನು ಆರ್ಡರ್ಗಳೆಲ್ಲ ಕ್ಯಾನ್ಸಲ್ ಆಗೋದಕ್ಕೂ ಕೂಡ ಅವನು ದುಡ್ಡು ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ಜೊತೆಗೆ ಈ ಝೊಮೊಟೊ ಈ ಥರ ನಮಗೆ ಬರ್ಡನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ರೆಸ್ಟೋರೆಂಟರು ಕೂಡ ಈ ಝೊಮೊಟೊ ಆ್ಯಪ್ನ ಯೂಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ದಯವಿಟ್ಟು ನಾನು ಈಗ ನೆಕ್ಸ್ಟು ನಾನು ಎಷ್ಟೆಷ್ಟು ಅಮೌಂಟ್ಗಳನ್ನ ಕಟ್ಟಾಗಿದೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ನೀವು ಒಂದು ಸಲ ಅದನ್ನು ಅಬ್ಸರ್ವ್ ಮಾಡಿ. ಎಷ್ಟು ಜನ ರೆಸ್ಟೋರೆಂಟ್ಗಳಿಗೆ ಈ ಥರ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಜೊತೆಗೆ ನಾನು ಕೆಲವೊಂದು ರೆಸ್ಟೋರೆಂಟ್ಗಳನ್ನ ವಿಸಿಟ್ ಮಾಡಿ ಕೂಡ ನಾನು ಚೆಕ್ ಮಾಡಿದ್ದೀನಿ, ಅವರಿಗೂ ಕೂಡ ಬರ್ಡನ್ ಆಗಿದೆ. ಕೆಲವೊಬ್ಬರು ಅಕೌಂಟ್ಸನ್ನ ಇನ್ ಡೆಪ್ತಾಗಿ ಚೆಕ್ ಮಾಡೋದ್ರಿಂದ ಪ್ರತಿ ವೆಡ್ನೆಸ್ಡೇ ಅವರಿಗೆ ಪೇಮೆಂಟ್ ಆಗೋದನ್ನು ಆವಾಗ ಅವರು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ರೆಸ್ಟೋರೆಂಟ್ಗಳಲ್ಲಿ ಈ ಥರ ಆಗಿದರೆ ದಯವಿಟ್ಟು ನನ್ನ ಜೊತೆಗೆ ಸಪೋರ್ಟ್ ಮಾಡಿ. ನಾನು ಈ ಝೊಮೊಟೊ ಆ್ಯಪ್ ಬಗ್ಗೆ ಬೇರೆ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ದುಡಿತಾ ಇರುವಂಥದ್ದು, ನಾವು ಅವರಿಗೆ ಕಮಿಷನ್ ಕೊಡುವಂಥದ್ದು. ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಝೊಮೊಟೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೆ ಕೆಲವೊಂದು ಸಬ್ಮಿಟ್ ಮಾಡುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಝೊಮೊಟೊ ಆ್ಯಪನ್ನ ನಾವು ತೊಗೋಬೇಕಾದ್ರೆ ನಾವು ಅದಕ್ಕೆ ಪೇಮೆಂಟ್ ಕೂಡ ಮಾಡಿರ್ತೀವಿ. ಎವ್ರಿ ವೀಕೆಂಡಲ್ಲೂ ಕೂಡ ಅವರಿಗೆ ಝೊಮೊಟೊ ಆ್ಯಪ್ಗೂ ಕೂಡ ನಾವು ಪೇಮೆಂಟನ್ನು ಮಾಡೋದ್ರಿಂದ ನಮಗೆ ಕೇವಲ ಸಿಗುವಂತಹ ಕೆಲವೊಂದು ಏನು ಫುಡ್ಡಿಗೆ ಸಿಗುವಂತಹ ಕೇವಲ ಅಮೌಂಟ್ಗಳಿಗೆ ನಾವು ಮತ್ತೆ ಜೊತೆಗೆ ಕಸ್ಟಮರ್ ಜೊತೆಗೆ ರಿಲೇಷನ್ಶಿಪ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಝೊಮೊಟೊ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ತಾರೆ. ಜೊತೆಗೆ ನಾವು ತುಂಬ ಜನ ಕಸ್ಟಮರ್ಗಳನ್ನ ನಾವು ರೀಚ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತು ನಮ್ಮ ರೆಸ್ಟೋರೆಂಟ್ ಕೂಡ ಎಲ್ಲ ಕಡೆಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ
ನಾವು ಪುಕ್ಷಟೆ ಯಾವುದೇ ರೀತಿಯಲ್ಲೂ ನಾವು ಈ ಝೊಮೊಟೊ ಆ್ಯಪ್ನ ಯೂಸ್ ಮಾಡದೆ, ಜೊತೆಗೆ ಈ ಝೊಮೊಟೊ ಆ್ಯಪಿಗೆ ನಾವು ಏನು ಬೆಲೆಯನ್ನು ಕಟ್ಟಬೇಕು, ನಾವು ಪ್ರತಿದಿನ ಯೂಸ್ ಮಾಡ್ತಾ ಇರಬೇಕಾದ್ರೆ ಈ ಝೊಮೊಟೊದವನು ಒಂದು ಆರ್ಡರ್ಗೆ 10 ರೂಪಾಯಿ ಕಟ್ ಮಾಡ್ತಿದ್ದಾನೆ ಅಂದರೆ 30 ಆರ್ಡರು 40 ಆರ್ಡರು ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ತುಂಬ ಕಸ್ಟಮರ್ಸುಗಳಿದ್ದಾಗ ಯಾವುದೇ ರೀತಿ ಝೊಮೊಟೊ ಇದು ಆರ್ಡರ್ಗಳನ್ನ ತೊಗೊಳಕ್ಕಾಗದೇ ಇದ್ರೇ ಕೇವಲ ಒನ್ ಡೇಗೆ ಅವನೊಂದು 20-30 ಆರ್ಡರ್ಗಳೇನಾದರೂ ಕ್ಯಾನ್ಸಲ್ ಮಾಡಿಕೊಂಡ ಅಂದಾಗ ಅವನಿಗಾಗುವಂತಹ ಬರ್ಡನ್ನ ನಾನು ಇಷ್ಟಪಡ್ತಾ ಇಲ್ಲ. ನಿಮಗೆ ಏನಾದರೂ ಈ ಥರ ದಯವಿಟ್ಟು ಆಗಿದ್ರೆ ನನ್ನ ಜೊತೆ ಸಪೋರ್ಟ್ ಮಾಡಿ. ನಾನು ಈ ಝೊಮೊಟೊ ಆ್ಯಪ್ ಬಗ್ಗೆ ಒಂದು ಕೇಸ್ನ ದಾಖಲು ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ಇದು ನಾವು ಕಷ್ಟಪಟ್ಟಿರುವಂತಹ ಹಣ. ಯಾವುದೇ ಕಾರಣಕ್ಕೂ ಇದು ದಯವಿಟ್ಟು ಝೊಮೊಟೊ ಕಂಪನಿಗೆ ಹೋಗಬಾರ್ದು. ಇದು ನನ್ನ ಉದ್ದೇಶ. ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡೋದಿದ್ರೆ ನನ್ನ ಇನ್ಬಾಕ್ಸ್ಗೆ ಬಂದು ಮೆಸೇಜ್ ಮಾಡಿ. ಜೊತೆಗೆ ಇವಾಗ ಆಗಿರುವಂತಹ ಬರ್ಡನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಕೆಲವೊಂದು ರೆಸ್ಟೋರೆಂಟ್ಗಳದ್ದು ಕೂಡ ಈಗ ಆಲ್ರೆಡಿ ಕಲೆಕ್ಟ್ ಆಗಿದೆ, ಅದು ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ, ಅದು ಕೂಡ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಅಕೌಂಟ್ಸನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎವ್ರಿ ವೆಡ್ನೆಸ್ಡೇ ಎಲ್ಲ ರೆಸ್ಟೋರೆಂಟ್ಗಳಿಗೂ ಝೊಮೊಟೊ ಪಾರ್ಟ್ನರ್ ಪೇಮೆಂಟ್ ಮಾಡ್ತಾರೆ. ಅದರಲ್ಲಿ ರಿಜೆಕ್ಷನ್ ಆರ್ಡರ್ ಜೊತೆಗೆ ನಾವು ಕಳಿಸಿರುವಂಥ ಆರ್ಡರ್ಗಳಿಗೆ ಪೇಮೆಂಟು ಮತ್ತು ಅವನ ಕಮಿಷನ್ ಕೂಡ ಕಟ್ಟಾಗಿರುತ್ತೆ. ಇದಿಷ್ಟೂ ನಾವು ಪೇ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಆಗಿರುವಂಥ ರಿಜೆಕ್ಷನ್ಗೆ ಯಾವನು ನಮ್ಮ ಅಮೌಂಟನ್ನು ಕಟ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ನಾನು ಹೇಳ್ತಿರೋದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನನ್ನ ಜೊತೆಗೆ ಸಪೋರ್ಟ್ ಮಾಡಿ. ಇಲ್ಲಿ ಬೇರೆ ರೀತಿ ನಾನು ಯಾವುದೇ ವಿಷಯದಲ್ಲೂ ನಾನು ಕಾಂಪ್ರಮೈಸ್ ಆಗಲ್ಲ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಇದು ಮಾಡಿ. ಜೊತೆಗೆ ನೀನೇನಕ್ಕೆ ಯೂಸ್ ಮಾಡಬೇಕಿತ್ತು, ನೀನು ಬಿಸಾಕಬೇಕಾಗಿತ್ತು, ನೀನು ಹಂಗೆ ಮಾಡಬೇಕು, ದಯವಿಟ್ಟು ಈ ಥರ ಬ್ಯಾಡ್ ಕಮೆಂಟ್ಗಳು ಬೇಡ ಅಷ್ಟೇ. ಥ್ಯಾಂಕ್ ಯು. ನೋಡಿ, ನಾನು ಎಲ್ಲ ಪೇಮೆಂಟನ್ನು ಡೀಟೇಲ್ಸ್ನ ನಾನು ಶೋ ಮಾಡಿಲ್ಲ. ಲಾಸ್ಟ್ ವೀಕಲ್ಲಿ ಏನಾಗಿದೆ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇದನ್ನು ಇಷ್ಟೂ ಕೂಡ ನಾನು ರೀಸೆಂಟಾಗಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದು. ಮತ್ತು ನಾನು ಪ್ರತಿದಿನ ಏನು ಆರ್ಡರ್ ಹೋಗುತ್ತೆ ನಾನು ಚಿಕ್ಕ ಬುಕ್ಕಲ್ಲಿ ಆ್ಯಡ್ ಮಾಡಿರ್ತೀನಿ ಇಷ್ಟು ಅಮೌಂಟಿನ ಆರ್ಡ್ರ್ ಹೋಗಿದೆ ಅಂತ. ಇದನ್ನೆಲ್ಲ ನಾನು ಚೆಕ್ ಮಾಡಿದಾಗ ನನಗೆ ಯಾಕೋ ಈ ವಾರ ತುಂಬ ಕಮ್ಮಿ ಬಂದಿದೆ, ಏನಾಗಿದೆ ಅಂತ ನಾನು ಚೆಕ್ ಮಾಡಿದ್ರೆ ಸೊ ಜಸ್ಟ್ ಫಾರ್ 700 ಚಿಲ್ಲರೆ 750 ಚಿಲ್ಲರೆ ಏನೋ ಪೇಮೆಂಟ್ ಆಗಿದೆ ಒಂದು ಆರ್ಡರ್ದು. ಅದರಲ್ಲಿ ಬಂದು ನಾನು ಲಾಸ್ಟ್ ವೀಕ್ ಏನು ರಿಜೆಕ್ಷನ್ ಮಾಡಿರೋ ಆರ್ಡ್ರುಗಳಿದೆ ಅದ್ರದ್ದೆಲ್ಲ ಕೌಂಟಿಂಗ್ ಮಾಡಿಕೊಂಡು ಒನ್ ಆರ್ಡರ್ಗೆ 10 ರೂಪೀಸ್ ಥರ ಅಪ್ ಟು 35 ಸಮಥಿಂಗ್ ಏನೋ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ. ಅದ್ರದ್ದು ಅಷ್ಟು ಕೂಡ ಅವರು ರಿಜೆಕ್ಷನ್ ಆರ್ಡರ್ಗೆ ಅವರು ಕಮಿಷನ್ ತಿಂದಿದ್ದಾರೆ. 350 ರೂಪಾಯಿ ಬರ್ಡನ್ ಆಗಿದೆ ನಂದು. ಏನು ಉಳಿತು, ಸುಮ್ಮನೆ ಯೂಸ್ ಇಲ್ಲ ಅನಿಸುತ್ತೆ ನನಗೇನೋ. ಇನ್ನು ಮುಂದೆ ನಾನು ಝೊಮೊಟೊ ಆ್ಯಪ್ನ ಯೂಸ್ ಮಾಡೋದು ತುಂಬ ಡೌಟ್. ಜೊತೆಗೆ ಇದು ಬ್ಯಾನ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಝೊಮೊಟೊ ಆ್ಯಪಿಂದ ಯಾವುದೇ ರೆಸ್ಟೋರೆಂಟ್ಗಳಿಗೆ ಲಾಭ ಇಲ್ಲ, ಓನರ್ಗಳಿಗೆ ಬರ್ಡನ್ ಆಗುತ್ತೆ. ಮತ್ತು ಈ ಆ್ಯಪ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಲಾಭಗಳಿಲ್ಲ. ಇದು ಎಲ್ಲ ರೆಸ್ಟೋರೆಂಟ್ಗಳವರು ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ನನ್ನ ಇನ್ಬಾಕ್ಸಲ್ಲಿ ಬಂದುಬಿಟ್ಟು ನನಗೆ ಮೆಸೇಜ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.